So far we completed the synopsis of the chapter cell cycle and cell division. Let's move to the discuss some questions. So decision for cell division occurs during in a cell cycle. So whether cell need to be enter into cell cycle or not, it was decided in which phase. Okay. So if you consider a cell cycle, so G naught resting phase alli irutte, then G1, S, G2, then M. Okay. ಸೊ ಇದರಲ್ಲಿ ಡಿವಿಷನ್ ಆಗಬೇಕು ಬಿಡಬೇಕು ಅಂತ ಯಾವಾಗ ಸಿಂಥಸೈಸ್ ಡಿಸೈಡ್ ಆಗುತ್ತೆ ಅಂದರೆ ಇಫ್ ಇಟ್ ಕ್ರಾಸ್ G1. ಈ G1ಗೆ ಬಂದಾಗ ಇಟ್ ಇಸ್ ಕಾಲ್ಡ್ ಆಸ್ ಚೆಕ್ ಪಾಯಿಂಟ್. ಸೊ ಈ ಚೆಕ್ ಪಾಯಿಂಟಲ್ಲಿ ಇದರಿಂದ ಮುಂದೆ ಸ್ಟೇಜಿಗೆ ಹೋಯ್ತಂದರೆ ಸೆಲ್ ಡಿವಿಷನ್ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಸಿಂಥಸೈಸ್ ಆಯಿತು ಅಂದರೆ ಮುಂದಿನ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ದಿಸ್ G1 ಫೇಸಲ್ಲಿ ಡಿಸೈಡ್ ಮಾಡ್ಕೊಳ್ಳುತ್ತೆ ಸೆಲ್ಲು ವೆದರ್ ಇಟ್ ನೀಡ್ ಟು ಎಂಟರ್ ಇನ್ ಟು ಸೆಲ್ ಸೈಕಲ್ ಅಥವಾ G1 ಫೇಸಿಗೆ ಬಂದಿದ್ರೂ it can revert back to G2 phase or it can enter into differentiation ಅಥವಾ ಮೆಚುರೇಷನ್ ಇದಕ್ಕೆ ಹೋಗ್ಬಿಡ್ಬೋದು. ಓಕೆ. ಸೊ G1 is the check point for that. So option is G1. Okay. Yeah. Okay. So let's move to the next question. Back to column 1 with the column 2. So zygotine, packetine, diplotin, anaphase. Then each bivalent is composed of 4 chromatids, chiasmata formation, terminalization, formation of synaptimal complex, and disjunction. Okay. So among these, which one is familiar to you? You can choose it as a first. Okay. Okay. So ಈಗ ಡಿಪ್ಲೋಟಿನಲ್ಲಿ ಕಯಾಸ್ಮೆಟಾ ಫಾರ್ಮೇಷನ್ ಆಗುತ್ತೆ ಅಂದರೆ ಇಫ್ ಐ ಫೆಮಿಲಿಯರ್ ವಿತ್ ದಿಸ್ ಡಿಪ್ಲೋಟಿನ್, ಸೊ ಕಯಾಸ್ಮೆಟಾ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಶುಡ್ ಬಿ C2. ಸೊ C2 ಎರಡು ಕಡೆ ಇದೆ, ಸೊ ಯು ಕ್ಯಾನ್ ಎಲಿಮಿನೇಟ್ ದಿಸ್. ಓಕೆ. ದೆನ್ ಝೈಗೋಟಿನಲ್ಲಿ ಓವರ್ಲ್ಯಾಪಿಂಗ್ ಆಗುತ್ತೆ. ಸೊ ಅಂದರೆ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್. ಸೊ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ A ಶುಡ್ ಬಿ 4. ಸೊ A4 ನೋಡಿ, ಇದು ಸೆಲೆಕ್ಟ್ ಆಯಿತು ಅಂದರೆ ಇದು ಎಲಿಮಿನೇಟ್ ಆಗುತ್ತೆ ದಿಸ್ ಒನ್. ಸೊ ಜಸ್ಟ್ ಚೆಕ್ ಇಟ್. A4 ಆಯಿತು. B1. ಸೊ B ಪ್ಯಾಕೆಟಿನ್. ಈಚ್ ಬೈವೇಲೆಂಟ್ ಇಸ್ ಕಂಪೋಸ್ಡ್ ಆಫ್ 4 ಕ್ರೊಮ್ಯಾಟಿಡ್ ಎಟ್ಸ್. ಸೊ ಪ್ಯಾಕೆಟಿನಲ್ಲಿ ನೋಡಿ ಬೈವೇಲೆಂಟ್, ಇದು ಬೈವೇಲೆಂಟ್, ಎರಡು ಸೇರಿದ್ರೆ ಬೈವೇಲೆಂಟ್ ಅಂತೀವಿ. ಸೊ ಬೈವೇಲೆಂಟ್ ಕಂಡ್ರೆ 4 ಕ್ರೊಮ್ಯಾಟಿಡ್ಸ್ ನೋಡಿ. ದಿಸ್ ಈಸ್ 1 ಕ್ರೊಮ್ಯಾಟಿಡ್, ಸೆಕೆಂಡ್ ಕ್ರೊಮ್ಯಾಟಿಡ್, ಥರ್ಡ್ ಕ್ರೊಮ್ಯಾಟಿಡ್, ಫೋರ್ತ್ ಕ್ರೊಮ್ಯಾಟಿಡ್. ಸೊ ದಟ್ಸ್ ರೈಟ್. ಓಕೆ. ದೆನ್ ಅನಾಫೇಸ್ 1 ಅಂದರೆ ಡಿ ಶುಡ್ ಬಿ 5 ಅಂದರೆ ಡಿಸ್ಜಂಕ್ಷನ್. ಡಿಸ್ಜಂಕ್ಷನ್ ಅಂದರೆ ಕಂಪ್ಲೀಟ್ ಸಪರೇಷನ್ ಅಂತೇಳಿ. ಜಂಕ್ಷನ್ ಆಗಿರೋದು ಸಪ್ರೇಟ್ ಆಗೋದು, ಡಿಸ್ಜಂಕ್ಷನ್ ಆಗೋದು. ಓಕೆ. ಸೊ ದಟ್ ಈಸ್ ಸಿ ಇಸ್ ದ ರೈಟ್ ಒನ್. So the next question number 3. Okay. So which type of DNA is present in a G2 phase of cell cycle? So type of DNA ಕೇಳ್ತಾ ಇದ್ದಾರೆ. ಸಿಂಗಲ್ ಸ್ಟ್ಯಾಂಡ್, ಡಬಲ್ ಸ್ಟ್ಯಾಂಡ್, 4 ಸ್ಟ್ಯಾಂಡ್. ಆಬ್ವಿಯಸ್ಲಿ DNA ರಿಮೆಂಬರ್ ಇಟ್ ಇಸ್ ಆಲ್ವೇಸ್ 2 ಸ್ಟ್ಯಾಂಡರ್ಡ್. ಸೊ ಕನ್ಫ್ಯೂಷನ್ ಮಾಡಲಿಕ್ಕೆ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿಗ G2 ಫೇಸ್ ಅಂದರೆ S ಫೇಸ್ ಆದಮೇಲೆ G2 ಬಂದಿರುತ್ತೆ. ಇಲ್ಲಿ DNA ರೆಪ್ಲಿಕೇಶನ್ ಆಗಿರುತ್ತೆ, ಹಾಗಾಗಿ 4 ಇರುತ್ತೆ ಅಂತ ಅನ್ಕೋಬಾರ್ದು. DNA ಇಸ್ ಆಲ್ವೇಸ್ ಡಬಲ್ ಸ್ಟ್ಯಾಂಡರ್ಡ್. ಸೊ ಇಟ್ ಈಸ್ 2 ಸ್ಟ್ಯಾಂಡ್. DNA 4 ಸ್ಟ್ರ್ಯಾಂಡ್ ಇರಲ್ಲ, ನೆನ್ಪಿಟ್ಕೊಳ್ಳಿ. 4. ಓಕೆ. ಸೊ ಮ್ಯಾಥ ಕಾಲಮ್ 1 to column 2. Okay. So metacentric, submetacentric. Okay. With given with respect to different shapes. Okay. So metacentric ಅಂದರೆ ನೋಡಿ ಇಲ್ಲಿ ಕ್ರೋಮೋಸೋಮ್ ಇದು ಸೆಂಟ್ರೋಮಿಯರ್ ಈಕ್ವಲ್ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ರಿಟನ್ ಆ್ಯಸ್ ಲೈಕ್ ದಿಸ್. ಈ ಥರನೂ ಬರೀತೇವೆ. ಓಕೆ. ಅಂದರೆ ಇದನ್ನ ಹಿಂಗೆ ಮಾಡಿದಾಗ ಏನಾಗುತ್ತೆ, ವಿ ಶೇಪ್ ಆಗುತ್ತೆ. ಸೊ ಮೆಟಾಸೆಂಟ್ರಿಕ್ ಇಸ್ ವಿ ಶೇಪ್ಡ್. A3. ಓಕೆ. ಸೊ A3 ಎರಡಿದೆ. ಸೊ ಎಲಿಮಿನೇಟ್ ದಿಸ್. ಓಕೆ. ನೆಕ್ಸ್ಟ್ ಸಬ್ಮೆಟಾಸೆಂಟ್ರಿಕ್. ಸೊ ಸಬ್ಮೆಟಾಸೆಂಟ್ರಿಕ್ ಅಂತಂದರೆ ಸ್ಲೈಟ್ಲಿ ಅವೇ ಫ್ರಮ್ ದ ಸೆಂಟರ್ ಈ ಥರ ಇರುತ್ತೆ. ಸೊ ಇದನ್ನು ಕ್ಯಾನ್ ರೈಟ್ ಲೈಕ್ ದಿಸ್, ಈ ಥರ ಬರೆದ್ರೆ. ಸೊ ಸಬ್ಮೆಟಾಸೆಂಟ್ರಿಕ್ ಜೆ ಶೇಪ್ B1. So not J shape, L shaped, sorry. Submetacentric should be L shaped. Okay, so L shaped, not J, sorry. J shape andre ee thara agutte. So it is L shaped. Okay, so submetacentric is L shaped. So B4 ಎರಡರಲ್ಲೂ ಅದೇ ಇದೆ. ಸೊ ಎರಡು ಕರೆಕ್ಟ್ ಆಗಿದೆ. ದೆನ್ ಆಕ್ರೋಸೆಂಟ್ರಿಕ್. ಸೊ ಆಕ್ರೋ ಅಂದರೆ ಸ್ಲೈಟ್ ನಿಯರ್ ಟು ದ ಸೆಂಟ್ರೋಮಿಯರ್ ಇರುತ್ತೆ. ಓಕೆ. ಸೊ ಇದು ನೋಡೋಕ್ಕೆ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂದರೆ ಜೆ ಶೇಪಲ್ಲಿ ಬರೀತೀವಿ. ಇದನ್ನ ಇಟ್ಕೊಂಡು ಈ ಥರ ಬರೆದ್ರೆ ಜೆ ಶೇಪ್ ಅಂತೇಳಿ. ಓಕೆ. ಸೊ ಆಕ್ರೋಸೆಂಟ್ರಿಕ್ ಈಸ್ ಜೆ ಶೇಪ್. C1. ಸೊ C1 ಇದಿದೆ. ಸೊ ಯು ಕ್ಯಾನ್ ಎಲಿಮಿನೇಟ್ ದಿಸ್. ಓಕೆ. ಸೊ ಟೀಲೋಸೆಂಟ್ರಿಕ್
ಐ ಶೇಪ್ಡ್. ಓಕೆ, ಸೊ ಟೀಲೋಸೆಂಟ್ರಿಕ್ ಅಂದರೆ ಸೆಂಟ್ರೋಮಿಯರ್ ಎಕ್ಸ್ಟ್ರೀಮ್ ಟಿಪ್ಪಲ್ಲಿರುತ್ತೆ ಟೀಲೋ ಇದರಲ್ಲಿ. ಇಟ್ ಲುಕ್ ಲೈಕ್ ಐ, ಈ ಥರ ಐ ಥರ ಕಾಣಿಸ್ತಾ ಇರೋದು. ಸೊ ದಟ್ ಈಸ್ ಆನ್ಸರ್. ಸೊ ದಿಸ್ ಇಸ್ ಬಿ. ಓಕೆ, question number. So 200 egg cells are produced by how many meiotic divisions? Totally 200 eggs formation ಆಗಬೇಕಂದ್ರೆ ಎಷ್ಟು ಸರಿ ಡಿವಿಷನ್ ಆಗಬೇಕಾಗುತ್ತೆ, ಮಿಯಾಟಿಕ್ ಎಷ್ಟು ಬೇಕಾಗುತ್ತೆ ಅಂತೇಳಿ. ಸೊ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಈಗ 200 ಇದೆ ಅಂದರೆ ಒಂದು ಸೆಲ್ಲು ಡಿವೈಡ್ ಆದರೆ 4 ಡಾಟರ್ ಸೆಲ್ಸ್ ಬರುತ್ತೆ. ಸೊ ಡೈರೆಕ್ಟ್ ಕ್ಯಾಲ್ಕುಲೇಷನ್ 50. So 50 divisions are enough. Okay, so 200 egg cells are produced by 50 divisions. So same kind of questions will be asked in sexual reproduction in flowering plants also. To form 200 pollen grains, how many divisions are required? Like that the questions will be asked. Okay, next question. So which one of the following divides during a prophase of mitosis? So prophase of mitosis ಅಲ್ಲಿ ಮೈಟಾಸಿಸ್ನ ಪ್ರೋಫೇಸಲ್ಲಿ ಯಾವುದು ಡಿವೈಡ್ ಆಗುತ್ತೆ? ಸೆಂಟ್ರೋಮಿಯರ್ ಡಿವೈಡ್ ಆಗುತ್ತೋ, ಡಿ ಎನ್ ಎ ಆಗುತ್ತೋ, ಆರ್ ಎನ್ ಎ ಆಗುತ್ತೋ, ಯಾವ ಚಾನ್ಸ್ ಇಲ್ಲ. ಡಿ ಎನ್ ಎನೂ ಆಗಲ್ಲ. ಸೆಂಟ್ರೋಮಿಯರ್ ನಾಟ್ ಡಿವೈಡೆಡ್ ಇನ್ ದ ಪ್ರೋಫೇಸ್, ಡಿವೈಡೆಡ್ ಇನ್ ದ ಡ್ಯೂರಿಂಗ್ ಅನಾಫೇಸ್. ಓಕೆ, ಸೊ ಹಾಗಾಗಿ ಇದು ಆಗಲ್ಲ. ಸೊ ಸೆಂಟ್ರೋಸೋಮ್. ಸೊ ಏನಾಗುತ್ತೆ, ಸೆಂಟ್ರೋಸೋಮ್ ಈಗ ಇದಿದ್ದು ಡಿವೈಡ್ ಆಗಿ ರೆಪ್ಲಿಕೇಶನ್ ಆಗಿರುತ್ತೆ, ಬಟ್ ಡಿವೈಡ್ ಆಗಿ ಈ ಕಡೆ ಮೂವ್ ಆಗುತ್ತೆ. ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ ಆಗೋ ಟೈಮ್ದಲ್ಲೇ ಈ ಪ್ರೋಸೆಸ್ ಆಗುತ್ತೆ. ಸೊ ಸೆಂಟ್ರೋಸೋಮ್ ಇಸ್ ದ ರೈಟ್ ಆನ್ಸರ್. ಸೊ ರೆಪ್ಲಿಕೇಶನ್ ಆಫ್ ಸೆಂಟ್ರೋಸೋಮ್ ಇಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎಸ್ ಫೇಸ್ ಇಟ್ ಸೆಲ್ಫ್, ಬಟ್ ಹಾಗೇ ಇರುತ್ತೆ. ಅದೆರಡು ಸಪ್ರೇಟ್ ಆಗುವಂಥದ್ದು, ಡಿವಿಷನ್ ಆಗುವಂಥದ್ದು ಪ್ರೋಫೇಸಲ್ಲಿ. ಓಕೆ, ನೆಕ್ಸ್ಟ್. ಟೆಟ್ರಾಯ್ಡ್ ಇಸ್ ಮೇಡ್ ಅಪ್ ಆಫ್ 4 ನಾನ್ ಹೋಮೋಲಗಸ್ ಕ್ರೊಮ್ಯಾಟಿಡ್ಸ್. ಸೊ ರಿಮೆಂಬರ್, ಈಗ ಟೆಟ್ರಾಯ್ಡ್ ಟರ್ಮ್ನ ನಾವು ನಾನ್ ಹೋಮೋಲಗಸ್ಸಿಗೆ ಮಾತಾಡಲ್ಲ. ಓಕೆ, ಯಾವಾಗಲೂ ಹೋಮೋಲಗಸ್ಸಲ್ಲಿ. ಸೊ 4 ಹೋಮೋಲಗಸ್ ಕ್ರೋಮೋಸೋಮ್ಸ್. 4 ಹೋಮೋಲಗಸ್ ಕ್ರೋಮೋಸೋಮ್ ಇರಲ್ಲ, 2 ಹೋಮೋಲಗಸ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಏನದು ಟೆಟ್ರಾಯ್ಡ್ ಅಂದರೆ ಕ್ರೋಮೋಸೋಮ್ ಈಚ್ ವಿತ್ 2 ಕ್ರೊಮ್ಯಾಟಿಡ್ಸ್. ನೋಡಿ, ಇದೊಂದು ಕ್ರೊಮ್ಯಾಟಿಡ್, ಇದೊಂದು ಕ್ರೊಮ್ಯಾಟಿಡ್, ಇದು ಹೊಸದಾಗಿ ಸಿಂಥಸಿಸ್ ಆಗಿರೋದು ಓಲ್ಡ್ ಒನ್. ಸೊ ಇವೆರಡನ್ನೂ ಸೇರಿಸಿದ್ರೆ ನಾವು ಟೆಟ್ರಾಯ್ಡ್ಸ್ ಅಂತ ಹೇಳ್ತೀವಿ. ಟೆಟ್ರಾಯ್ಡ್ಸ್. ಓಕೆ, ಆರ್ ಬೈವೇಲೆಂಟ್. ಡ್ಯೂರಿಂಗ್ ಡಿವಿಷನ್ ವೆನ್ ದೇ ಆರ್ ಓವರ್ಲ್ಯಾಪ್ ದೇ ಆರ್ ಕಾಲ್ಡ್ ಆಸ್ ಬೈವೇಲೆಂಟ್. ಓಕೆ, ಸೊ ದ ರೈಟ್ ಆಪ್ಷನ್ ಇಸ್ ದಿಸ್. 2 ಹೋಮೋಲಗಸ್ ಕ್ರೋಮೋಸೋಮ್ಸ್ ಈಚ್ ವಿತ್ 2 ಕ್ರೊಮ್ಯಾಟಿಡ್ ಫಾರ್ಮ್ಸ್ ದ ಟೆಟ್ರಾಯ್ಡ್. ಓಕೆ, ಡಿವಿಷನ್ ಟೈಮ್ನಲ್ಲಿ ಓವರ್ಲ್ಯಾಪ್ ಆಗುತ್ತಲ್ಲ ಅವಾಗ ಟೆಟ್ರಾಯ್ಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ಸೊ ಕ್ರೋಮೋಸೋಮ್ ಕ್ಯಾನ್ ಬಿ ಕೌಂಟೆಡ್ ಬೆಸ್ಟ್ ಅಟ್ ದ ಸ್ಟೇಜ್ ಆಫ್. So late anaphase, metaphase, telophase and okay. So the best andre metaphase, because in metaphase chromosomes can align on equatorial plate. So equatorial plate alli easy align ಆಗಿರುತ್ತೆ. So microscope ನಲ್ಲಿ ಈ ಥರನೇ ಕಾಣಿಸಲ್ಲ. Actually in microscope you can observe like this. The chromosomes are aligned. In a cell you can observe the structure like this. ಸೊ ಇಲ್ಲೆಲ್ಲ ಸೆಂಟ್ರೋಮಿಯರ್ ಇರುತ್ತೆ. ಸೊ ಯು ಕ್ಯಾನ್ ಕೌಂಟ್ ದಿಸ್. ನೋಡಿ, ಈ ಥರ ಇರೋದನ್ನು ಇದು ಒಂದು ಕ್ರೋಮೋಸೋಮ್ ಅಂತೇಳಿ ಯು ಕ್ಯಾನ್ ಕೌಂಟ್ ದಿಸ್ ಸೆಕೆಂಡ್ ಈ ಥರ ಯು ಕ್ಯಾನ್ ಕೌಂಟ್ ಆ್ಯಂಡ್ ಶೇಪ್ ಕ್ಯಾನ್ ಆಲ್ಸೋ ಬಿ ಅಬ್ಸರ್ವ್ಡ್. ಓಕೆ, ಸೊ ವಾಟ್ ಎವರ್ ದ ಥಿಂಗ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಸೆಂಟ್ರೋಮಿಯರ್, ಬೇಸ್ಡ್ ಆನ್ ದ ಸೆಂಟ್ರೋಮಿಯರ್ ಪೊಸಿಷನ್ ವಿ ಕ್ಯಾನ್ ಕ್ಲಾಸಿಫೈ ದ ಕ್ರೋಮೋಸೋಮ್ಸ್ ಇನ್ ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್. ಅದೆಲ್ಲ ಮಾಡೋದು ಯಾವ ಸ್ಟೇಜಲ್ಲಿ ಅಂದರೆ ಅಟ್ ಮೆಟಾಫೇಸ್. ಓಕೆ, ಯಾ, ಸೊ ದಿಸ್ ಇಸ್ ದ ರೈಟ್. ನೆಕ್ಸ್ಟ್ ಮೂವ್ ಟು ದ ಕ್ವೆಶ್ಚನ್ ನಂಬರ್ 9. Chiasma. Okay, so chiasma formation occurs in. So chiasma formation ಅಂದರೆ ಈ ಕ್ರೋಮೋಸೋಮ್ಸ್ಗಳು ಈ ರೀತಿ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಈ ಜಂಕ್ಷನ್, ಇದನ್ನು chiasma ಅಂತ ಹೇಳ್ತೀವಿ. ದೆ ಪುಲ್ಲಿಂಗ್ ಟು ಆಪೋಸಿಟ್ ಪೋಲ್. ಸೊ ಇದು ಯಾವ ಸ್ಟೇಜಲ್ಲಿ ಆಗುತ್ತೆ ಅಂದರೆ ಡಿಪ್ಲೋಟಿನ್ ಸ್ಟೇಜಲ್ಲಿ. ಸೊ ರಿಮೆಂಬರ್, chiasma formation occurs during ಡಿಪ್ಲೋಟಿನ್. ಸೊ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಝೈಗೋಟಿನ್? ಝೈಗೋಟಿನ್ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸಿನಾಪ್ಸಿಸ್ ಅಕರ್ಸ್ ಇನ್ ದ ಝೈಗೋಟಿನ್. ನೋಡಿ, ಅವಾಗ ಇದು ನೆಕ್ಸ್ಟ್ ಸ್ಟೇಜ್. ಅದಕ್ಕಿಂತ ಇಂಜಿನ್ ಸ್ಟೇಜಲ್ಲಿ ಕ್ರೋಮೋಸೋಮ್ ಸಿಂಪ್ಲಿ ಓವರ್ಲ್ಯಾಪ್ ಆಗುತ್ತೆ. ಇದು ಓವರ್ಲ್ಯಾಪ್ ಆದ ಫಾರ್ಮೇಷನ್ ಮಾಡುವಂಥದ್ದು ಇಟ್ ಈಸ್ ಸಿನಾಪ್ಟಮಲ್ ಕಾಂಪ್ಲೆಕ್ಸ್, ಸಿನಾಪ್ಸಿಸ್. ಓಕೆ, ಬಟ್ ಈ ರೀತಿ ಸಪ್ರೇಷನ್ ಆಫ್ ಅಂದರೆ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಆಗಿ ದೇ ಆರ್ ಸ್ಟಾರ್ಟ್ ಸಪ್ರೇಟ್ ಅಲ್ವಾ, ದಟ್ ಈಸ್ chiasma. ಓಕೆ, ಸೊ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಡಿಪ್ಲೋಟಿನ್. ನೆಕ್ಸ್ಟ್ ದ ಕ್ವೆಶ್ಚನ್ ನಂಬರ್ 10. So number of chromatids at metaphase is 2 each in mitosis, 2 in mitosis and 1 in meiosis. ನೋಡಿ, ಇಲ್ಲಿ ಕ್ರೊಮ್ಯಾಟಿಡ್ ಇನ್ ಮೆಟಾಫೇಸಲ್ಲಿ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್ ಇಷ್ಟೇ ಇರುತ್ತೆ, ಸೇಮ್ ಇರುತ್ತೆ. ಕ್ರೊಮ್ಯಾಟಿಡ್ಸು ಈಕ್ವಲ್ ನಂಬರ್ಸ್, 2 ನಂಬರ್ ಆಫ್ ಈಚ್ ಇನ್ ಮೈಟಾಸಿಸ್ ಆ್ಯಂಡ್ ಮಿಯಾಸಿಸ್. ವೆರಾಸ್ ಇದು ಮಿಯಾಸಿಸ್ 1ನಲ್ಲಿ ಈಗಿರುತ್ತೆ, ಮಿಯಾಸಿಸ್ 1ನಲ್ಲಿ. ವೆರಾಸ್ ಇನ್ ಮಿಯಾಸಿಸ್ 2 ಆದಾಗ ಒಂದು
ಕ್ರೊಮ್ಯಾಟಿಡ್ಸ್ ಹೀಗೆ ಇರುತ್ತೆ. ಬಟ್ ಅನಾಫೇಸ್ 2ನಲ್ಲಿ ಮೈಟಾಸಿಸ್ ಆಯಿತು, ಮಿಯಾಸಿಸ್ 2ನಲ್ಲಿ, ಅನಾಫೇಸ್ 2ನಲ್ಲಿ ದೇ ಬಿಕಮ್ ಸಿಂಗಲ್. ಓಕೆ, ಅನಾಫೇಸಲ್ಲಿ ಈ ಥರ ಸಿಂಗಲ್ ಕ್ರೊಮ್ಯಾಟಿಡ್ ಆಗುತ್ತೆ. ಅದೇ ಮೈಟಾಸಿಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ ದ ಮೈಟಾಸಿಸ್ನ ಅನಾಫೇಸಲ್ಲೇ ದೇ ಬಿಕಮ್ ಸಿಂಗಲ್. ಓಕೆ, ಸೊ ಈ ಥರ ಮೈಟಾಸಿಸ್ನ ಮೆಟಾಫೇಸಲ್ಲಿರುತ್ತೆ, ಇದು ಅನಾಫೇಸಲ್ಲಿ 2 ಕ್ರೊಮ್ಯಾಟಿಡ್ಸ್ ಈ ಥರ ಸಪರೇಟ್ ಆಗುತ್ತೆ. ಓಕೆ, ಯಾ, ಸೊ 2 ಈಚ್ ಆ್ಯಂಡ್ ಮೈಟಾಸಿಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಮಿಯಾಸಿಸ್. ಸೊ ಮೆಟಾಫೇಸಲ್ಲಿ 2 ಕಡೆನೂ 2 ಕ್ರೊಮ್ಯಾಟಿಡ್ಸೇ ಇರುತ್ತೆ. ಸೊ ಟು ಈಚ್ ಹ್ಯಾವ್ ಕ್ರೊಮ್ಯಾಟಿಡ್ಸ್. ಓಕೆ, ಒಂದೊಂದು ಕೂಡ 2 ಕ್ರೊಮ್ಯಾಟಿಡ್ಸ್ ಹಾಗೆ ಇರುತ್ತೆ. ಮೈಟಾಸಿಸಲ್ಲಿ ಆಗ್ಬೋದು ಅಥವಾ ಮಿಯಾಸಿಸ್ನ ಮೆಟಾಫೇಸಲ್ಲಿ. ಸೊ ದೇ ಆರ್ ಟಾಕಿಂಗ್ ಅಬೌಟ್ ಮೆಟಾಫೇಸ್. Okay, but if you're talking about anaphase, in both the case, in mitosis and meiosis, mitosis alladre suppose idu mitosis al consider ಮಾಡ್ಕೊಂಡ್ರೆ they are separated. mitosis na anaphase alladre separate ಆಗಿರುತ್ತೆ. Suppose if you consider anaphase of meiosis 1, anaphase 1 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ anaphase 1 ನಲ್ಲಿ ಕ್ರೋಮೋಸೋಮ್ ಈ ಥರ ಆಗುತ್ತೆ. ಅದೇ ಅನಾಫೇಸ್ 2ನಲ್ಲಿ ಸಿಂಗಲ್ ಕ್ರೊಮ್ಯಾಟಿಡ್ ಇರುತ್ತೆ. ಅನಾಫೇಸ್ 2ನಲ್ಲಿ ಸಿಂಗಲ್ ಕ್ರೊಮ್ಯಾಟಿಡ್ ಆಗುತ್ತೆ, ಅನಾಫೇಸ್ 1ನಲ್ಲಿ 2 ಕ್ರೊಮ್ಯಾಟಿಡ್ಸ್ ಇರುತ್ತೆ ಇನ್ ಕೇಸ್ ಆಫ್ ಮಿಯಾಸಿಸ್. ಸೊ ದ ನೆಕ್ಸ್ಟ್ ಕ್ವಶನ್, when does a pairing or synapses bivalent formation occurs in meiosis? ಸೊ ನೋಡಿ, ಈ ರೀತಿ ಓವರ್ಲ್ಯಾಪ್ ಆಗಿ ಬೈವೆಲೆಂಟ್ ಯಾವಾಗ ಆಗುತ್ತೆ, ಅದು ನೀಟಾಗಿ ಕಾಣಿಸೋವಂಥದ್ದು ಯಾವ ಜಾಗದಲ್ಲಿ, ಯಾವ ಸ್ಟೇಜಲ್ಲಿ. ಸೊ ರಿಮೆಂಬರ್, ಸಿನಾಪ್ಸಿಸ್ ಅಕರ್ಸ್ ಇನ್ ಝೈಗೋಟೇನ್, ಬಟ್ ಕ್ರಾಸಿಂಗ್ ಓವರ್ ಅಕರ್ಸ್ ಇನ್ ಪ್ಯಾಕೆಟಿನ್, ಕಯಾಸ್ಮಾ ಫಾರ್ಮೇಷನ್ ಇನ್ ಡಿಪ್ಲೋಟಿನ್, ಕಂಡೆನ್ಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಲೆಪ್ಟೋಟಿನ್. ಓಕೆ, ಸೊ ಎಲ್ಲಕ್ಕೂ ಟಿಕ್ ಮಾಡಿಬಿಡಿ. ಸೊ ರೈಟ್ ಆಪ್ಷನ್ ಇಸ್ ಝೈಗೋಟೇನ್. ದ ನೆಕ್ಸ್ಟ್ ಕ್ವಶನ್, ಸೊ ಕ್ರಾಸಿಂಗ್ ಓವರ್ ಅಕರ್ಸ್ ಇನ್ packaging. So during packaging, recombinase enzyme helps in exchange of genetic material. Cut the DNA, join to another chromatid. Okay, so that takes place in packaging. So direct question. Yeah. So chromosomes present in a prolonged prophase in the salivary gland of Drosophila. So salivary gland of Drosophila dalli chromosomes arrested in diplotin stage. ಅಂದರೆ ಈ ಕ್ರೋಮೋಸೋಮ್ಸ್ ಹಿಂಗೆ ಸಪ್ರೇಟ್ ಆಗ್ತಾ ಇರುತ್ತಲ್ವಾ, ಸೊ ಈಗ ಸಪ್ರೇಟ್ ಆಗೋ ಸ್ಟೇಜಲ್ಲಿ ಹಂಗೆ ರಿಟೈನ್ ಆಗಿಬಿಟ್ಟಿರುತ್ತೆ. ಈ ಸ್ಟೇಜಲ್ಲೇ ಕಯಾಸ್ಮಾ ಇರೋ ಸ್ಟೇಜಲ್ಲೇ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅಂಥದ್ದನ್ನು ಪಾಲಿಟೀನ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ದಟ್ ಪಾಲಿಟೀನ್ ಕ್ರೋಮೋಸೋಮ್ ಈಸ್ ಪ್ರೆಸೆಂಟ್ ಇನ್ ಸೆಲಿವರಿ ಗ್ಲ್ಯಾಂಡ್ಸ್ ಆಫ್ ಡ್ರಾಸೋಫಿಲಾ. ರಿಮೆಂಬರ್, ಇನ್ ಪಾಲಿಟೀನ್ ಕ್ರೋಮೋಸೋಮ್ ಅರೆಸ್ಟೆಡ್ ಇನ್ ದಿಸ್ ಫೇಸ್. ಆ ಡಿಪ್ಲೋಟಿನ್ ಸ್ಟೇಜಲ್ಲೇ ಅರೆಸ್ಟ್ ಆಗಿಬಿಡುತ್ತೆ, ಹಾಗೇ ಇರುತ್ತೆ ಪ್ರೊಲಾಂಗ್ಡ್ ಟೈಮ್ ತನಕ ಹಾಗೇ ಇರುತ್ತೆ. ಓಕೆ, so this is a polytene chromosome, Lamprecht chromosome and the beta chromosomes. So they are the largest chromosomes. Normal ಗಿಂತ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುವಂಥ ಕ್ರೋಮೋಸೋಮ್ಗಳು ಯಾವಾಗ ಜಾಯಿಂಟ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಸೊ ಇವೆರಡು ಜಾಯಿಂಟ್ ಕ್ರೋಮೋಸೋಮ್ಸ್, they are called giant chromosomes. So these beta chromosomes can be studied by using fenugreek seeds. Fenugreek seeds ನಲ್ಲಿ beta chromosomes ಇರುತ್ತೆ. ಸೊ beta chromosome ಅಂದರೆ ನಾರ್ಮಲ್ ಕ್ರೋಮೋಸೋಮ್ ಸೆಟ್ ಜೊತೆಗೆ ಒಂದು ಎಕ್ಸ್ಟ್ರಾ ಸ್ಮಾಲ್ ಕ್ರೋಮೋಸೋಮ್ ಇರುತ್ತೆ, ದಟ್ ಈಸ್ ಕಾಲ್ಡ್ beta chromosome. The number of mitotic divisions required to produce 128 root tip, ಅಂದರೆ ಒಂದು ಸಿಂಗಲ್ ಸೆಲ್ ಇದೆ, ಇದು ಎಷ್ಟು ಸರಿ ಡಿವೈಡ್ ಆದರೆ 128 ಸೆಲ್ಸ್ ಆಗುತ್ತೆ. ಓಕೆ, ಸೊ ಟೋಟಲ್ ಈಸ್ 128. ಒಂದು ಸರಿ ಡಿವೈಡ್ ಆಗೋಕ್ಕೆ ಆದರೆ 2 ಸೆಲ್ ಬರುತ್ತೆ. ಸೊ ಲೆಟ್ ಮಿ ಕೌಂಟ್. Okay, 1, 2, 3, 4, 5, 6, 7. So 7 is the answer. Okay, so mitosis kotre you can calculate like this. So very simple one. So ಎಷ್ಟು ಸರಿ ಆದರೆ ಟೋಟಲ್ 128 ಆಗುತ್ತೆ, ಅಂದರೆ 7 ಟೈಮ್ ಡಿವೈಡ್ ಆದರೆ ಇಟ್ ಬಿಕಮ್ 128. Okay, so question 15. So spindle fibers are arised from centromere, mitochondrial nucleus. So it is a centriole and binds to centromere via kinetochore. Okay, so spindle fibers are produced from centriole. Remember, in case of plants, centrioles are absent. That cytoskeleton materials themselves act as a
spindle fiber there to move the chromosomes in case of plant cells. Okay. Next, go to the next question. So chromosome splits longitudinally into two halves known as chromosome ide. So during anaphase it going to be chromosome split longitudinally. ಈ ಥರ longitudinally split ಆಗುತ್ತೆ. ಸೊ ಸ್ಪ್ಲಿಟ್ ಆದಾಗ ಈ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ. ಓಕೆ, ಸೊ ದೋಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ಕ್ರೊಮ್ಯಾಟಿಡ್ಸ್. ಓಕೆ, ಸೊ ಎರಡು ಒಟ್ಟಿಗಿದ್ರೆ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಸೊ ದೇ ಆರ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆರ್ ಬಿಕಮ್ ಯೂನಿವೇಲೆಂಟ್ now. They are get separated. Okay. Next, come to this next question. Which is the shortest duration in the cell cycle? So cell cycle na ಈಗ ನೀವು ಹ್ಯೂಮನ್ ಸೆಲ್ನ ತೊಗೊಂಡ್ರೆ ಹೋಲ್ ಸೆಲ್ ಸೈಕಲ್ ಕನ್ಸಿಸ್ಟಿಂಗ್ ಆಫ್ 24 hours. ಸೊ ಅದರಲ್ಲಿ ಈ ಎಮ್ ಫೇಸ್ ಇದೆಯಲ್ಲ, ಇಟ್ ಲಾಸ್ಟ್ ಅಪ್ರಾಕ್ಸಿಮೇಟ್ಲಿ 1 hour ಒಳಗೆ ಮುಗ್ದೋಗ್ಬಿಡುತ್ತೆ. ಸೊ ಉಳಿದಿದೆಯೇ ಇನ್ನು 23 hours ಇರುತ್ತೆ. ಇಟ್ಸ್ ಫಾರ್ ಪ್ರಿಪ್ರೇಷನ್ ಫೇಸ್. ಅಂದರೆ G1, G2 ಮತ್ತು S ಫೇಸಿಗೆ ಅಷ್ಟೊಂದು ಟೈಮ್ ಬೇಕಾಗುತ್ತೆ. ಶಾರ್ಟೆಸ್ಟ್ ಫೇಸ್ ಈಸ್ ಎಮ್ ಫೇಸ್. ಓಕೆ, 1 hour ಒಳಗೆ ಆಗೋಗ್ಬಿಡುತ್ತೆ 24 hour ಸೈಕಲ್ನಲ್ಲಿ. Of course, it is not the same in all the organisms. Different organisms have cells have different time duration for cell cycle. Okay. ಸೊ ಈಗ ಈಸ್ಟ್ ಸೆಲ್ನ ತೊಗೊಂಡ್ರೆ ಈಸ್ಟ್ ಸೆಲ್ ಡಿವಿಷನ್ ಪೂರ್ತಿ ಪ್ರೋಸೆಸ್ಸು 90 minutesಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸು ಬೇರೆ ಬೇರೆ ಟೈಮಲ್ಲಿ ಆಗುತ್ತೆ. ಓಕೆ, ಸೊ ಎಸ್ ಫೇಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಇನ್ಕ್ರೀಸ್ ಇನ್ ಸೈಜ್ ಆಫ್ ಎ ಸೆಲ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಟೋಪ್ಲಾಸಮ್. Okay, of course that process takes place but not in always S phase. Okay, this process G1 ಮತ್ತು G2 ನಲ್ಲಿ ಆಗುತ್ತೆ. So increase in cytoplasm of a cell due to increase in number of organelles. Okay, so number of organelles increase ಆಗೋದು G2 phase ಅಲ್ಲಿ. Increase in size of a nucleus due to replication of DNA. Replication of DNA occurs in S phase. ಅವಾಗ ದೊಡ್ಡದಾಗುತ್ತೆ. Synthesis of mitogens, proteins and RNA. ಸೊ ಇವೆಲ್ಲ ಈ ಪ್ರೋಸೆಸ್ಗಳೆಲ್ಲ G1 ಮತ್ತು G2ಗಳಲ್ಲಿ ಆಗುತ್ತೆ. Okay, not in S phase. So right option. So mitogen ಅಂದರೆ the hormone or a chemical which is responsible for mitosis called mitogen. Okay, so C is the right option. To the next question. So synthesis of DNA stopped at ಯಾವಾಗ ಸಿಂಥಸಿಸ್ ಸ್ಟಾರ್ಟ್ ಆಗೋದಲ್ಲಿ S phase ಅಲ್ಲಿ, ಎಂಡ್ ಆಗೋದಲ್ಲಿ ಆಬ್ವಿಯಸ್ಲಿ ನೆಕ್ಸ್ಟ್ ಫೇಸ್ ಯಾವುದು G2 phase. So it ends at G2 phase. Okay, so if a cell division stops at G2 phase, what happens? Cell become polyploidy. Okay, polyploidy ಆಗಿಬಿಡುತ್ತೆ. Okay, so that things will not happen in animals, but ಪ್ಲಾಂಟ್ಸ್ಗಳಲ್ಲಿ ಅದರ ಕೇಸಸ್ ಆಗ್ತಾ ಇರುತ್ತೆ. ಸೊ ಆಫ್ಟರ್ ದ ಸೆಲ್ ಡಿವಿಷನ್ DNA ರೆಪ್ಲಿಕೇಶನ್ ಆಲ್ಸೋ ಸೆಲ್ ಸ್ಟಾಪ್ ಆಗಿಬಿಡುತ್ತೆ, ಡಿವಿಷನಿಗೆ ಹೋಗೋದೇ ಇಲ್ಲ. ಇಟ್ ಲೀಡ್ಸ್ ಟು ಪಾಲಿಪ್ಲಾಯ್ಡಿ. ಯಾಕೆಂದರೆ DNA ರೆಪ್ಲಿಕೇಟ್ ಆಗಿರುತ್ತೆ. 2 set ಇರಬೇಕಾಗಿರೋ ಕ್ರೋಮೋಸೋಮ್ಸ್ 4 set ಆಗಿಬಿಟ್ಟಿರುತ್ತೆ. ಸೊ ಇಟ್ ಗೆಟ್ ಬಿಕಮ್ ಪಾಲಿಪ್ಲಾಯ್ಡ್ ಇದೆ. ಓಕೆ, next question. So polyploidy can be induced by colchicine. So colchicine is a chemical which is used to induce the polyploidy. ಹೇಗೆ ಅಂದರೆ suppose let's consider a cell has 4 chromosomes. 4 chromosomes ಇರುತ್ತೆ ಅಂತ ಇಟ್ಕೊಳ್ಳಿ. ಒರಿಜಿನಲ್ ಸೆಲ್ಲಲ್ಲಿ 4 chromosomes ಅಂದರೆ ಈ ಥರ 4 chromosomes ಇರುತ್ತೆ. ಓಕೆ, ಸೊ DNA ರೆಪ್ಲಿಕೇಶನ್ ಆಗಿದೆ, S phase ಆದಮೇಲೆ ಈ ಥರ ಆಗಿರುತ್ತೆ. ಸೊ ಇಲ್ಲೇನಾಗಬೇಕು, ಇಲ್ಲಿ ಮೈಕ್ರೋಟ್ಯೂಬ್ಯೂಲ್ಸ್ ಫಾರ್ಮೇಷನ್ ಆಗಿ ದೆ ನೀಡ್ ಟು ಸಪರೇಟ್ ದೆಮ್. ಸೊ ಇಲ್ಲೇನಾಗುತ್ತೆ, ಅನಾಫೇಸ್ ಟೈಮ್ನಲ್ಲಿ. ಓಕೆ, ಸೊ ಅನಾಫೇಸ್ ಟೈಮ್ನಲ್ಲಿ ದೆ ನೀಡ್ ಟು ಬಿ ಸಪ್ರೇಟ್. ಅಂದರೆ ಈ ಕಡೆಗರ್ಧ ಆ ಕಡೆಗರ್ಧ ಕ್ರೋಮೋಸೋಮ್ ಹೋಗ್ಬೇಕಿರುತ್ತೆ. ಅಂದರೆ ಸ್ಪಿಂಡಲ್ ಫೈಬರ್ ಅಟ್ಯಾಚ್ ಆಗಿ ನೋಡಿ, ಈ ಕ್ರೋಮೋಸೋಮ್ ಇದು ಇಲ್ಲಿ ಸಪ್ರೇಟ್ ಆಗಿ 1 2 3 4 1 2 3 ಅಂದರೆ ಅನಾಫೇಸ್ ಇಲ್ಲಿ ಈ ಥರ ಆಗುತ್ತೆ. ಬರಿತಾ ಇದ್ದೀನಿ ನೋಡಿ, ಈ ರೀತಿ ಸಪ್ರೇಟ್ ಆಗಬೇಕಿತ್ತು ಕ್ರೋಮೋಸೋಮ್. ಒಂದು ವೇಳೆ ಈ ಸ್ಪಿಂಡಲ್ಲೇ ಫಾರ್ಮೇಷನ್ ಆಗಿಲ್ಲ ಅಂದರೆ, ಈ ಸ್ಪಿಂಡಲ್ಲೇ ಫಾರ್ಮೇಷನ್ ಆಗಿರಲಿಲ್ಲ. ಓಕೆ, ಸೊ ಕ್ರೋಮೋಸೋಮ್ ನೋಡಿ, ಇದು ಆ್ಯಕ್ಚುಲಿ ಇರೋವಂಥದ್ದು, ಇದು ಎಕ್ಸ್ಟ್ರಾ ಆಗಿರೋವಂಥದ್ದು ನೋಡಿ. ಇದು 2 ಆಯಿತು, ಇನ್ನೊಂದು 2 ಆಯಿತು, ಟೋಟಲ್ ಇಷ್ಟಾಯ್ತು ನೋಡಿ. ಆ ಥರ ನೋಡ್ತಾ ಹೋಯಿತು ಅಂದರೆ ಇಟ್ ಬಿಕಮ್ 1 2 3 4 5 6 7 8 ಕ್ರೋಮೋಸೋಮ್ಸ್ ಆಗಿಬಿಡುತ್ತೆ. ಓಕೆ, ಸೊ ಇಟ್ ಇಂಡ್ಯೂಸಸ್ ದ ಪಾಲಿಪ್ಲಾಯ್ಡಿ. ಒಂದು ಸೆಟ್ ಇರಬೇಕಾಗಿರೋದು ಇನ್ನೊಂದು ಸೆಟ್ ಎಕ್ಸ್ಟ್ರಾ ಆಯಿತು. ಓಕೆ, ಹಾಗಾಗಿ ಪಾಲಿಪ್ಲಾಯ್ಡಿ ಇಂಡ್ಯೂಸ್ ಆಗುತ್ತೆ. ಸೊ ಈ ರೀತಿ ಪಾಲಿಪ್ಲಾಯ್ಡಿ ಇಂಡ್ಯೂಸ್ ಯಾವಾಗ ಮಾಡ್ಬೋದು ಅಂದರೆ ಬೈ ಸ್ಟಾಪಿಂಗ್ ದ ಫಾರ್ಮೇಷನ್ ಆಫ್ ಸ್ಪಿಂಡಲ್ ಫೈಬರ್. ಸೊ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ ಆಗಿ ಕ್ರೋಮೋಸೋಮ್ ಸಪ್ರೇಟ್ ಆಗಿ ಸೆಲ್ ಡಿವಿಷನ್ ಆಗಬೇಕಿತ್ತು. ಒಂದು ವೇಳೆ ಕ್ರೋಮೋಸೋಮ್ ಸಿಂಥಸೈಸ್ ಆಗಿರುತ್ತೆ, ಡಬಲ್ ಆಗಿರುತ್ತೆ, ಅಂದರೆ DNA ರೆಪ್ಲಿಕೇಶನ್ ಆಗಿರುತ್ತೆ,
ಕ್ರೊಮ್ಯಾಟಿಡ್ ಎಕ್ಸ್ಟ್ರಾ ಆಗಿರುತ್ತೆ, ದಟ್ ಶುಡ್ ಬಿ ಸಪ್ರೇಟೆಡ್. ಇದನ್ನು ಸೆಂಟ್ರೋಮಿಯರ್ ಬ್ರೇಕ್ ಆಗಿ ಸಪ್ರೇಟ್ ಆಗಬೇಕಿತ್ತು. ಬ್ರೇಕ್ ಆಗದೇ ಹಾಗೆ ಉಳ್ಕೊಂಡಿದ್ರೆ ದ ನಂಬರ್ ಈಸ್ ಇನ್ಕ್ರೀಸ್ಡ್, ಕ್ರೋಮೋಸೋಮ್ ನಂಬರ್ ಈಸ್ ಇನ್ಕ್ರೀಸ್ಡ್, ದಟ್ ಲೀಡ್ಸ್ ಟು ಪಾಲಿಪ್ಲಾಯ್ಡಿ. ಆ ಸ್ಪಿಂಡಲ್ ಫೈಬರ್ನ ಅವಾಯ್ಡ್ ಮಾಡುತ್ತೆ ಕಾಲ್ಚಿಸಿನ್. ಓಕೆ, ಸೊ ಕಾಲ್ಚಿಸಿನ್ is a chemical that stop the formation of spindle fiber. Spindle fiber na stop ಮಾಡಿಬಿಡುತ್ತೆ ಫಾರ್ಮೇಷನ್ ಆಗೋದನ್ನು. ಸೊ ದಿಸ್ ಕಾಲ್ಚಿಸಿನ್ is extracted from a plant called colchicum autumnale. Colchicum autumnale ಅನ್ನೋ ಪ್ಲಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ದಿಸ್ ಕಾಲ್ಚಿಸಿನ್ ಇಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಟು ಇಂಡ್ಯೂಸ್ ಅ ಪಾಲಿಪ್ಲಾಯ್ಡಿ ಇನ್ ಕೇಸ್ ಆಫ್ ಪ್ಲಾಂಟ್ಸ್. ಓಕೆ, ಕಾಲ್ಚಿಕಮ್ autumnale ಅಂತೇಳಿ. ಆ್ಯಂಡ್ ಒನ್ ಮೋರ್ ಪ್ಲಾಂಟ್ ಇಸ್ ದೇರ್ ಕಾಲ್ಡ್ ಗ್ಲೋರಿಯೋಸಾ ಸೂಪರ್ಬಾ. ಸೊ ಇವೆರಡು ಪ್ಲಾಂಟ್ನ ರೂಟ್ಸಲ್ಲಿ ಕಾಲ್ಚಿಸಿನ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Amount of DNA content in S phase of a diploid cell is. Okay, so S phase ಅಲ್ಲಿ amount of DNA ಕೇಳ್ತಾ ಇದ್ದಾರೆ, ನಾಟ್ ನಂಬರ್ ಆಫ್ ಕ್ರೋಮೋಸೋಮ್, amount of DNA ಡಿಪ್ಲಾಯ್ಡ್ ಅಂದರೆ 2n ಇರುತ್ತೆ, ಅಂದರೆ ಇದು ಡಬಲ್ ಆಗಿರುತ್ತೆ, ರೆಪ್ಲಿಕೇಶನ್ ಆಗಿರೋದ್ರಿಂದ 4n ಆಗುತ್ತೆ. ಸೊ ಇಟ್ ಶುಡ್ ಬಿ 4n. ಓಕೆ, ಸೊ ಒಂದು ವೇಳೆ ಈಗಾಗಲೇ ಮಾತಾಡ್ತಿದ್ವಲ್ಲ, ಕ್ರೋಮೋಸೋಮ್ ಸಪ್ರೇಟ್ ಆಗಿಲ್ಲ ಅಂದರೆ 4n ಕಂಡೀಷನ್ ಆಗಿ ಉಳ್ಕೊಳ್ಳುತ್ತೆ. ಇಫ್ ಸ್ಪಿಂಡಲ್ ಫೈಬರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಫಾರ್ಮ್, ಡಿಪ್ಲಾಯ್ಡ್ ಇರೋದು ಟೆಟ್ರಾಪ್ಲಾಯ್ಡಿ ಆಗಿಬಿಡುತ್ತೆ. ಓಕೆ, ದಟ್ ಲೀಡ್ಸ್ ಟು ಪಾಲಿಪ್ಲಾಯ್ಡಿ ಕಂಡೀಷನ್. Okay, next question. So DNA replication occurs during, so no doubt direct question, it is S phase. So in S phase of a cell cycle, DNA is get replicated. Okay, so movement of chromosome during anaphase ಯಾಕಾಗುತ್ತೆ? ಇಂಡಿಪೆಂಡೆಂಟ್ ಆಫ್ ಸ್ಪಿಂಡಲ್ ಫೈಬರ್? ನೋ, ಇಟ್ ಡಿಪೆಂಡ್ ಆನ್ ಸ್ಪಿಂಡಲ್ ಫೈಬರ್ ಆ್ಯಕ್ಚುಲಿ. ಇಸ್ ಡ್ಯೂ ಟು ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್? ನೋ, ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಡು ನಾಟ್ ಹೆಲ್ಪ್ಸ್ ಇನ್ ಕ್ರೋಮೋಸೋಮ್ ಮೂವ್ಮೆಂಟ್. ಇಸ್ ಡ್ಯೂ ಟು ಸ್ಪಿಂಡಲ್ ಫೈಬರ್ ಅಂಡ್ ಕೈನೆಟೋಕೋರ್. ಎಸ್, ಸೊ ಕಂಡೆನ್ಸೇಷನ್ ಆಫ್ ಸ್ಪಿಂಡಲ್ ಫೈಬರ್ ಕೈನೆಟೋಕೋರಿಗೆ ಹೋಗಿ ಬೈಂಡ್ ಆಗಿರುತ್ತೆ, ಸ್ಪಿಂಡಲ್ ಫೈಬರ್ ಉದ್ದ ಇರೋದು ಕಂಡೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ದಿಸ್ ಇಸ್ ಅ ಕ್ರೋಮೋಸೋಮ್ ಅಂದರೆ ಹಿಂಗೆ ಎಳ್ಕೊಳ್ಳುತ್ತೆ. ಕ್ರೋಮೋಸೋಮ್ ಶುಡ್ ಬಿ ಮೂವ್ ಡ್ಯೂ ಟು ಕಂಡೆನ್ಸೇಷನ್ ಆಫ್ ಸ್ಪಿಂಡಲ್ ಫೈಬರ್, ಡಿಪೆಂಡ್ ಅಪಾನ್ ದ ಶೇಪ್ ಆಫ್ ಕ್ರೋಮೋಸೋಮ್. ನೋ, ಸೊ ಸಿ ಇಸ್ ದ ರೈಟ್ ಆನ್ಸರ್. Next. So next question number 24. Amitosis is division involving formation of chromosome bridges? No. Division involving spindle formation? No, spindle formation agalla. Division in which chromosomes are unequally distributed? Of course, one possibility is there. Then cleavage of nucleus without recognizable chromosome distribution. Yeah, this is the right answer. Cleavage of nucleus without recognizable chromosome distribution. Exact chromosome distribute agadene nucleus cleavage agbidutte. That is called amitosis. So actually mitosis andre nuclear membrane disappear agi chromosomes ella agi spindle fiber ge attach agi itara separate agbekiತ್ತು. Instead cleavage of nucleus itself occurs, so called amitosis. It is not actual mitosis, so this is the right answer. Cleavage of nucleus without the chromosome separation. Okay, yeah. So question number 25. Yeah, so a plant hormone which act as a mitogen. So mitogen andre it induces mitosis. Okay, so among these hormones, subsystic acid, cytokinin, gibberellin, auxin, which hormone helps in cell division? So here cytokinin helps in cell division. So it induces a cell division and helps in formation of shoot system. So cytokinin is the right answer. Whereas the subsystic acid is a retarder, auxin elongation, gibberellin also helps in elongation of the cells, not the division. So division help ಮಾಡೋದು cytokinin. Next question. Yeah, so meiosis can be studied in angiosperms by. So ಯಾವ ಸೆಲ್ಸ್ನ ತಗೊಂಡು ಮಿಯಾಸಿಸ್ನ ಸ್ಟಡಿ ಮಾಡ್ಬೋದು? ಡಿವೈಡಿಂಗ್ ಪೋಲನ್ ಮದರ್ ಸೆಲ್ಸ್ ಆರ್ ಡಿವೈಡಿಂಗ್ ಸೆಲ್ಸ್ ಆಫ್ ವ್ಯಾಸ್ಕ್ಯುಲರ್ ಕೆಂಬಿಯಂ. ರಿಮೆಂಬರ್ ವ್ಯಾಸ್ಕ್ಯುಲರ್ ಕೆಂಬಿಯಂ ಡಿವೈಡ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಮೈಟಾಸಿಸ್. ಶೂಟ್ ಅಪೆಕಲ್ ಮೆರಿಸ್ಟಮ್ನಲ್ಲೂ ಮೈಟಾಸಿಸ್, ರೂಟ್ ಅಪೆಕಲ್ ಮೆರಿಸ್ಟಮ್ನಲ್ಲೂ ಮೈಟಾಸಿಸ್. ಸೊ ಡಿವೈಡಿಂಗ್ ಪೋಲನ್ ಮದರ್ ಸೆಲ್ಸ್, ದಟ್ PMC, ಪೋಲನ್ ಮದರ್ ಸೆಲ್ ಅಂಡರ್ಗೋ meiosis to form 4 microspores. So we can choose this one. So pollen mother cell na tagondo we can study the meiosis. Next question. So longest stage of karyokinesis. So karyokinesis andre ಇಲ್ಲಿ division of nucleus ಅಂತ ಅಥವಾ division of ಅಥವಾ separation of chromosomes ಅಂತ ತಗೋಬಹುದು. ಸೊ ಇದರಲ್ಲಿ ಲಾಂಗೆಸ್ಟ್ ಫೇಸ್ ಯಾವ್ದಿರುತ್ತೆ ಅಂತಂದ್ರೆ it should be prophase. Prophase and a long phase. If you consider meiosis also, a leptotin, zygotin, packaging, diplotin, diakinesis cell agbekanದ್ರೆ prophase took very long time. So prophase is the right answer.
Next question. So exchange of paternal and maternal chromosome material during cell division ಯಾವ ಸ್ಟೇಜಲ್ಲಿ ಆಗುತ್ತೆ? ಡಯಾಡ್ ಫೇಸ್, bivalent formation, crossing over and synapses. Okay, so first ಏನಾಗುತ್ತೆ, chromosome from male parent and chromosome from female parent, they are arranged side by side, then they are going to be overlap. So ಈ ಥರ ಓವರ್ಲ್ಯಾಪ್ ಆಗುತ್ತೆ. ಸೊ ಓವರ್ಲ್ಯಾಪ್ ಆದಮೇಲೆ ಇಟ್ ಫಾರ್ಮ್ಸ್ ದ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್. ಈ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ನಲ್ಲಿ ಜೆನೆಟಿಕ್ ಮೆಟೀರಿಯಲ್ಸ್ ಗೆಟ್ ಎಕ್ಸ್ಚೇಂಜ್, ಇದರಿಂದ ಇದಕ್ಕೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ದ ಕ್ರಾಸಿಂಗ್ ಓವರ್. ಓಕೆ, ಸೊ ಎಕ್ಸ್ಚೇಂಜ್ ಆಫ್ ಪ್ಯಾಟರ್ನ್ ಅಂಡ್ ಮೆಟರ್ನಲ್ ಕ್ರೋಮೋಸೋಮ್ ಮೆಟೀರಿಯಲ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಅಕರ್ಸ್ ಅಟ್ ಕ್ರಾಸಿಂಗ್ ಓವರ್. ಓಕೆ, ಸೊ ದಿಸ್ ಕ್ರಾಸಿಂಗ್ ಓವರ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಪ್ಯಾಕೆಟಿನ್. ಸೊ ಓವರ್ಲ್ಯಾಪ್ ಆಗುವಂಥದ್ದು ಝೈಗೋಟಿನಲ್ಲಿ, ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಪ್ಯಾಕೆಟಿನ್, ಆ್ಯಂಡ್ ದ ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕ್ರಾಸಿಂಗ್ ಓವರ್ ಈಸ್ recombinase. Recombinase enzyme helps in recombination. So this is the right answer. C is the right one. Yeah. Next question. So G0 state, or also called as a quiescent state of a cell in eukaryotic cell cycle denotes checkpoint before entering the next phase, pausing in the middle of a cycle to cope up with the temporary delay, death of a cell, exit of cells from cell cycle. Okay, so ಇಲ್ಲಿ option B the right answer. ಯಾಕೆಂದರೆ pausing in the middle of a cycle to cope up with the temporary delay. ಸಪೋಸ್ ಈಗ G0 ಫೇಸಿಂದ ಸೆಲ್ ಸೈಕಲ್ ಕಂಟಿನ್ಯೂ ಆಗಬಾರ್ದು ಅಂದರೆ ಇಟ್ ರಿಟೈನ್ಡ್ ಇನ್ ದ G0 ಫೇಸ್ ಇಟ್ ಸೆಲ್ಫ್ ಟೆಂಪರರಿಲಿ. Then it enters into G1 phase, then complete the S phase, then enter into G2 phase, then complete the M phase. Again it enters into G0 phase. So immediately after completion of M phase, G0 phase in the G1 phase ಮತ್ತೆ ಕಂಟಿನ್ಯೂ ಆಗ್ತಾ ಇದ್ದರೆ that leads to cancer. Okay, so ಹಾಗಾಗಿ it acts as a check point. ಅಂದರೆ ಸೈಕ್ಲಿನ್ ಏನಾದರೂ ಫಂಕ್ಷನ್ ಸರಿಗೆ ಆಗಲಿಲ್ಲ ಅಂದರೆ ಆಫ್ಟರ್ ಡಿವಿಷನ್ ಸೆಲ್ ಫಾರ್ಮೇಷನ್ ಆಗಿದೆ, ಇಮಿಡಿಯೇಟ್ಲಿ ಅಂಡರ್ಗೋ ಡಿವಿಷನ್ ಎಗೈನ್ ಅಂತಂದರೆ ಇಟ್ ಲೀಡ್ಸ್ ಟು ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್. ದಟ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಲೀಡ್ಸ್ ಟು ಕ್ಯಾನ್ಸರ್. ಓಕೆ, ಸೊ ಪಾಸಿಂಗ್ ಆಫ್ ಎ ಮಿಡಲ್ ಆಫ್ ಎ ಸೈಕಲ್ ಟು ಕಪ್ ವಿತ್ ದ ಟೆಂಪರರಿ ಡಿಲೇ ವಿಲ್ ಬಿ ದ ರೈಟ್ ಆನ್ಸರ್. ಅಂದರೆ ಟೆಂಪರರಿ ಡಿಲೇ ಮಾಡುತ್ತೆ ಬೇಕಂದರೆ, ಬೇಡ ಅಂದರೆ ಇಟ್ ಇಮಿಡಿಯೇಟ್ಲಿ ಅಂಡರ್ಗೋ ಡಿವಿಷನ್. ಓಕೆ, ಯಾ, ಸೊ ನೆಕ್ಸ್ಟ್ ಕ್ವೆಶನ್. So cell cycle is a highly regulated process in eukaryotic organism. This regulation is performed of which protein? Yeah, I already told, it is a cyclin. So cyclin is the protein which is responsible for controlling the cell cycle. Okay, so tubulin. So tubulin helps in formation of spindle fiber. Okay, then actin momentally. Then exokinase is an enzyme that converts glucose into glucose 6-phosphate during glycolysis. It is exokinase. Okay. Question. An egg cell of plant has a 5 picogram of DNA in its nucleus. Egg cell. So egg cell ಅಂದರೆ ಹ್ಯಾಪ್ಲಾಯ್ಡ್ ಕಂಟೆಂಟ್. ಹ್ಯಾಪ್ಲಾಯ್ಡ್ ಕಂಟೆಂಟ್ ಎಷ್ಟಿದೆ? 5 picogram ಇದೆ. ಓಕೆ, ಸೊ picogram 5 picogram in its nucleus. How much amount? Remember it is haploid. So how much amount of DNA will be in a root tip? So root tip ಅಂದರೆ it should be diploid. So diploid. ಡಿಪ್ಲಾಯ್ಡ್ ಅಂದರೆ ಡಬಲ್ ಇರುತ್ತೆ, ಇದ್ರೆ ಡಬಲ್ ಇರುತ್ತೆ, 10 picogram ಅಂತ ಅಂದ್ಕೊಳ್ಳಿ. ಓಕೆ, ಓಕೆ, ದೆನ್ ಹೌ ಮಚ್ ಅಮೌಂಟ್ ಆಫ್ DNA ವಿಲ್ ಬಿ ಇನ್ ರೂಟ್ ಟಿಪ್ ಸೆಲ್ ಅಟ್ ದ ಎಂಡ್ ಆಫ್ G2 ಫೇಸ್. ಬಟ್ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಏನಂದರೆ, ಓಕೆ, ಸೊ ಇಲ್ಲಿ ಎಗ್ ಸೆಲ್ಲಲ್ಲಿ 5 picogram ಇದೆ. ಹಾಗಾದರೆ ಆ ಸೆಲ್ ರೂಟ್ ಟಿಪ್ಪಲ್ಲಿರೋ ಆ ಸೆಲ್ಲಲ್ಲಿ G2 ಫೇಸ್ ಆದಮೇಲೆ ಎಷ್ಟಿರೋಕ್ಕೆ ಚಾನ್ಸ್ ಇರುತ್ತೆ? ಯಾಕೆಂದರೆ ಇಟ್ ಆಲ್ರೆಡಿ ಕಂಪ್ಲೀಟ್ ಎಸ್ ಫೇಸ್. ಓಕೆ, ಸೊ G1 ಫೇಸಲ್ಲೂ 5 G1 ಫೇಸಲ್ಲಿ ಡಿವಿಷನ್ ಆದಮೇಲೆ 5 ಇದೆ, ಆದರೆ ಡಬಲ್ ಇರುತ್ತೆ. ಯಾಕೆಂದರೆ ಡಿಪ್ಲಾಯ್ಡ್ ಸ್ಟೇಜಲ್ಲಿ ಡಬಲ್ ಇರುತ್ತೆ. G0 ಫೇಸಲ್ಲಿ 10 picogram ಇರುತ್ತೆ, 10 picogram. ಎಸ್ ಫೇಸಲ್ಲಿ ಡಬಲ್ ಆಗುತ್ತೆ, ಸೊ 20 picogram ಆಗುತ್ತೆ. ದೆನ್ G2ನಲ್ಲೂ 20 picogram ಆಗೇ ಇರುತ್ತೆ. ಎಮ್ ಫೇಸಿಗೆ ಬಂದಾಗ ಸಪೋಸ್ ಇಟ್ ಈಸ್ ಎ ಮೈಟಾಸಿಸ್, 10 picogram ಈಕ್ವಲಿ ಡಿವೈಡ್ ಆಗುತ್ತೆ. ಸಪೋಸ್ ಇಟ್ ಈಸ್ ಮಿಯಾಸಿಸ್, 4 ಸೆಲ್ಸಿಗೆ 5 picogram ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಸೊ ದ ರೈಟ್ ಆಪ್ಷನ್ ಫಾರ್ ದಿಸ್ ಈಸ್ ಆಫ್ಟರ್ ಎಸ್ ಫೇಸ್, ಕಂಪ್ಲೀಷನ್ ಆಫ್ ಎಸ್ ಫೇಸ್, ಇಟ್ ಶುಡ್ ಬಿ 20 picogram. That should be 20 picogram. So here chromosome amount is get doubled, ಹಾಗಾಗಿ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎಗ್ಗಲ್ಲಿ 5 ಇದೆ ಅಂದರೆ ಸೊಮ್ಯಾಟಿಕ್ ಸೆಲ್ಸಲ್ಲಿ ಅದು ಡಬಲ್ ಇರುತ್ತೆ, 10 picogram ಇರುತ್ತೆ. ಎಸ್ ಫೇಸ್ ಆದಮೇಲೆ ಬಂದಿರೋದ್ರಿಂದ ಡಬಲ್ ಆಗಿರೋದ್ರಿಂದ 20 picogram ಆಗುತ್ತೆ. ಸೊ ದ 10 picogram ಈಸ್ ಇನ್ ಡಿಪ್ಲಾಯ್ಡ್ ಸ್ಟೇಟ್, ದಟ್ ಅದನ್ನು ನೆನಪಿಟ್ಕೋಬೋದು. ಓಕೆ, ಯಾ,
Next, come to the next question. 32. Okay. So a plant cell has 12 chromosomes at the end of mitosis. So mitosis complete ಆದಮೇಲೆ ಇದರೊಳಗಡೆ 12 chromosomes ಇದೆ. How many chromosomes would it have? The G2 phase of it next cell cycle. ಇದು ಮತ್ತೆ ಸೆಲ್ ಸೈಕಲಿಗೆ ಹೋಗಿ G1 ಗೆ ಹೋಗಿ G2 ಸ್ಟೇಜ್ ಕಂಪ್ಲೀಟ್ ಆಗಿ ಎಸ್ ಫೇಸ್ ಆಗಿ ಎಸ್ ಫೇಸ್ ಆದಮೇಲೆ G2 ಹೋಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 12 ಇದೆ ಅಂದರೆ ಈ ಫೇಸಲ್ಲಿ ಎಷ್ಟಿರುತ್ತೆ ಕ್ರೋಮೋಸೋಮ್ ನಂಬರ್ ಅಂತ. ರಿಮೆಂಬರ್, ಕ್ರೋಮೋಸೋಮ್ ನಂಬರ್ ವಿಲ್ ನೆವರ್ ಚೇಂಜ್. ಕ್ರೋಮೋಸೋಮ್ ನಂಬರ್ ಸೇಮ್ ಇರುತ್ತೆ, ಅಮೌಂಟ್ ಆಫ್ DNA ಡಬಲ್ ಆಗುತ್ತೆ ಅಷ್ಟೇ. ಅಂದರೆ ಈ ಫೇಸಲ್ಲಿ ಕ್ರೋಮೋಸೋಮ್ 1 ಹಿಂಗಿರುತ್ತೆ, ಇಲ್ಲೇನಾಗುತ್ತೆ ಅದು ಡಬಲ್ ಆಗಿರುತ್ತೆ ಅಷ್ಟೇ. ದ ಸೇಮ್ ನಂಬರ್ ಇದಿರುತ್ತೆ. ಕ್ರೊಮ್ಯಾಟಿಡ್ ಮಾತ್ರ ಡಬಲ್ ಆಗಿರುತ್ತೆ, ಕ್ರೋಮೋಸೋಮ್ ನಂಬರ್ ಸೇಮ್ ಇರುತ್ತೆ. ಓಕೆ, ಕ್ರೋಮೋಸೋಮ್ ನಂಬರ್ ನೆವರ್ ಚೇಂಜ್ಡ್. ಸೊ ಇಟ್ ಈಸ್ 12. But amount of DNA is doubled. You should remember that. Okay. Next. Yeah. So repeat I to same question. Which of the following serves as a mitotic spindle fizzle? That is colchicine. As already told, colchicine prevent the formation of spindle. Okay. So the two chromatids of a metaphase chromosome represent replicated chromosome to be separated anaphase. Yeah. ಆಲ್ರೆಡಿ ಒಂದು ಕ್ರೊಮ್ಯಾಟಿಡ್ ಇರುತ್ತೆ, ಇನ್ನೊಂದು ರೆಪ್ಲಿಕೇಟ್ ಆಗುತ್ತೆ, ದೆನ್ ಸಪ್ರೇಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಒನ್ ವಿಲ್ ಬಿ ದ ಆನ್ಸರ್ ದೇರ್. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ ಆಫ್ ಎ ಡಿಪ್ಲಾಯ್ಡ್ ಸೆಟ್ ಅಲ್ಲ, ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ ಜಾಯಿಂಟ್ ಇನ್ ದ ಸೆಂಟ್ರೋಮಿಯರ್ ಅಲ್ಲ, ಮೆಟರ್ನಲ್ ಆ್ಯಂಡ್ ಪ್ಯಾಟರ್ನಲ್ ಕ್ರೋಮೋಸೋಮ್ ಜಾಯಿಂಟ್ ಇನ್ ದ ಸೆಂಟ್ರೋಮಿಯರ್ ಅಲ್ಲ. ಸೊ ಯಾವ ಅಲ್ಲ, ಟೂ ಕ್ರೊಮ್ಯಾಟಿಡ್ ಇಂಡಿಕೇಟ್ ಮಾಡುತ್ತೆ. ಒಂದು ಕ್ರೋಮೋಸೋಮ್ ಆಲ್ರೆಡಿ, ಒಂದು ಕ್ರೊಮ್ಯಾಟಿಡ್ ಆಲ್ರೆಡಿ ಇತ್ತು, ಇನ್ನೊಂದು ಆಲ್ರೆಡಿ ಮತ್ತೆ ಹೊಸದಾಗಿ ಫಾರ್ಮೇಷನ್ ಆಯಿತು, ಅದ್ರ ಕೆಲಸ ಏನು ಸಪ್ರೇಷನ್ ಆಗಬೇಕು ಅಂತ. ಸೊ ಎ ವಿಲ್ ಬಿ ದ ಆನ್ಸರ್. So, which of the following cell division is found in prokaryotic cell? Mitosis, meiosis, amitosis. Yeah, I already told amitosis ಅಂದರೆ ವಿತೌಟ್ ದ ಕ್ರೋಮೋಸೋಮ್ ನಂಬರ್ ಡಿವಿಷನ್. ಇಷ್ಟೇ ಕ್ರೋಮೋಸೋಮ್ ಹೋಗ್ಬೇಕಂತ ಅಂದ್ಕೊಳ್ದೇ ಡಿವಿಷನ್ ಆಗುವಂಥದ್ದು. ಅಥವಾ ಇನ್ ಕೇಸ್ ಆಫ್ ಯುಕ್ಯಾರಿಯೋಟ್ ಏನಾಗುತ್ತೆ, ನ್ಯೂಕ್ಲಿಯಸ್ ಫಿಷನ್ ಆಗುತ್ತೆ. ಓಕೆ, ಅಂದರೆ ಕ್ಯಾರಿಯೋಕೈನೆಸಿಸ್ ಆಗಿಬಿಡುತ್ತೆ ವಿತೌಟ್ ಇನ್ವಾಲ್ವ್ಮೆಂಟ್ ಆಫ್ ಸಪ್ರೇಷನ್ ಆಫ್ ಎಕ್ಸಾಕ್ಟ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಸೊ ಪ್ರೊಕ್ಯಾರಿಯೋಟಲ್ ಆಗೋದನ್ನು ಎ ಮೈಟಾಸಿಸ್ ಅಂತ ಹೇಳ್ಬೋದು, ಯಾಕೆಂದರೆ ಇಟ್ ಈಸ್ ನಾಟ್ ಎ ಟ್ರೂ ಮೈಟಾಸಿಸ್. ಓನ್ಲಿ ಜೆನೆಟಿಕ್ ಮೆಟೀರಿಯಲ್ಸ್ ಗೆಟ್ ಎಕ್ಸ್ಚೇಂಜ್ ಬಿಟ್ವೀನ್ ದೀಸ್ ಟು ವಿತೌಟ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸಾಕ್ಟ್ ನಂಬರ್ಸ್. ಓಕೆ, ಸೊ ಹಾಗಾಗಿ ಅದನ್ನು ಎ ಮೈಟಾಸಿಸ್ ಅಂತ ಹೇಳ್ತೀವಿ. ಬಟ್ ಇಟ್ ಇಸ್ ಸಿಮಿಲರ್ ಟು ಮೈಟಾಸಿಸ್. ಸೆಲ್ ಡಿವಿಷನ್ ಆಗುತ್ತೆ, ಈಕ್ವಲ್ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಬಟ್ ದೆರ್ ಇಸ್ ನೋ ಪ್ರೋಸೆಸ್ ಲೈಕ್ ಮೈಟಾಸಿಸ್. ಮೈಟಾಸಿಸ್ ಅಂದರೆ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್ ಅವೆಲ್ಲ ಇರಬೇಕು, ಅವು ಯಾವ ಸ್ಟೇಜಸ್ ಇಲ್ಲಿರಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಮೈಟಾಸಿಸ್. ಓಕೆ, ಸೊ ವಿಚ್ ಇಸ್ ನಾಟ್ ಎ ಟ್ರೂ ಫಾರ್ ಅನಾಫೇಸ್. ಅನಾಫೇಸಲ್ಲಿ ಯಾವುದು ಟ್ರೂ ಅಲ್ಲ, ನಾಟ್ ಟ್ರೂ. ಸೊ ಗಾಲ್ಗೆ ಬಾಡಿ ಆ್ಯಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆರ್ ರಿಫಾರ್ಮ್ಡ್. ಸೊ ಗಾಲ್ಗೆ ಬಾಡಿ ಆ್ಯಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆರ್ ರಿಫಾರ್ಮ್ಡ್ ಡ್ಯೂರಿಂಗ್ ಟೀಲೋಫೇಸ್. ಓಕೆ, ಹಾಗಾಗಿ ಇದು ಅನಾಫೇಸಲ್ಲಿ ಆಗಲ್ಲ. ಕ್ರೋಮೋಸೋಮ್ಸ್ ಮೂವ್ ಆಪೋಸಿಟ್ ಪೋಲ್ಸ್, ಇದಾಗುತ್ತೆ. ಸ್ಪಿಂಡಲ್ ಪೋಲ್ಸ್ ಮೂವ್ ಫರ್ದರ್ ಅಪಾರ್ಟ್. ಯಾ, ಸ್ಪಿಂಡಲ್ ಪೋಲ್ಸು ದೂರ ಹೋಗೋಕ್ಕೆ ಶುರುವಾಗುತ್ತೆ. ಸೆಂಟ್ರೋಮಿಯರ್ ಸ್ಪ್ಲಿಟ್ ಆ್ಯಂಡ್ ಕ್ರೊಮ್ಯಾಟಿಡ್ ಸಪ್ರೇಟ್, ಇದು ಅನಾಫೇಸಲ್ಲಿ ಆಗುತ್ತೆ. ಸೊ ಆಗದೆ ಇರೋದು ಯಾವುದು ಅಂದರೆ ಗಾಲ್ಗೆ ಬಾಡಿ ಫಾರ್ಮೇಷನ್ ಆಗುವಂಥದ್ದು, ರಿಫಾರ್ಮ್ ಆಗುವಂಥದ್ದು. ಸೊ ರಿಫಾರ್ಮೇಷನ್ ಟೀಲೋಫೇಸ್ ಆಗುತ್ತೆ. ಅಟ್ ದ ಟೀಲೋಫೇಸ್ ಸೆಲ್ ಆರ್ಗನಲ್ಸ್ ಆರ್ start reappearing. Okay, yeah. So select the correct statement related to mitosis. Amount of DNA in the parent cell is first halved. Okay, first amount halved anta kottidare, so this is not the right answer. Amount of DNA in the parent cell is first doubled. Yes, S phase double agutte and then distributed to its daughter cells. Yeah, this may be the answer. Let's check other one. Amount of DNA in the parent cell is first halved, so half agak chance illa. Amount of DNA in the parent cell is first doubled. Yes, then distributed into 4 daughter cells. No, 4 daughter cells, 2 daughter cells distribute agutte. So ಯಾವುದು ಆನ್ಸರ್ ಅಲ್ಲ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಂಥ ಕ್ವಶನ್ಸ್ ಇದ್ದಾಗ ಯು ಹ್ಯಾವ್ ಟು ರೀಡ್ ಇಟ್ ಕೇರ್ಫುಲ್ಲಾಗಿ ಓದ್ಕೋಬೇಕಾಗತ್ತೆ. ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಎಡೌಟ್ ಆಗೋಗ್ಬಿಡುತ್ತೆ. ಓಕೆ, ಸೊ ಗೊತ್ತಿದ್ರು ಕೂಡ ಸಮ್ಟೈಮ್ ಏನಾಗುತ್ತೆ, ಅಮೌಂಟ್ ಡಬಲ್ ಆಯಿತು, ಸೊ ಡಿಸ್ಟ್ರಿಬ್ಯೂಟೆಡ್ ಆಗುತ್ತೆ, ಎರಡರೂ ಡಿಸ್ಟ್ರಿಬ್ಯೂಟ್ ಆಯಿತು. ಡಾಟಾ ಸೆಲ್ 4 ಡಾಟಾ ಸೆಲ್ ತಲೆಯಲ್ಲಿ ಏನಾಗುತ್ತೆ, ಮಿಯಾಸಿಸ್ ತಲೆಗೆ ಬಂದುಬಿಟ್ಟು ಸಡನ್ ಅಂತ 4 ಡಾಟಾ ಸೆಲ್ಸ್ ಅಂತ ಯು ಕ್ಯಾನ್ ಪುಟ್ ದಿಸ್ ಒನ್. ಹಾಗಾಗಿ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಸೊ ಕೇರ್ಫುಲ್ಲಾಗಿ ರೀಡ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಲೆಟ್ಸ್ move to the next question number 38. So how many chromosomes will the cell have? Something is missing, right? Is G2 and G1. So it is G2 and G1 phase. So how many chromosomes will the cell have at G2 phase, prophase and after M phase respectively? If it has 14 chromosomes at G1 phase, G1 phase ಅಲ್ಲಿ 14 chromosomes ಇದ್ದರೆ G2 phase ಆದಮೇಲೆ ಎಷ್ಟಿರುತ್ತೆ, prophase ಅಲ್ಲಿ ಎಷ್ಟಿರುತ್ತೆ, ಆಫ್ಟರ್ M phase ಎಷ್ಟಿರುತ್ತೆ?
ಮೈಟಾಸಿಸಲ್ಲಿದೆ. ಓಕೆ, ಸೊ ಕ್ರೋಮೋಸೋಮ್ ನಂಬರು 14 G1 ಫೇಸಲ್ಲಿದೆ ಅಂದರೆ ರಿಮೆಂಬರ್ ಕ್ರೋಮೋಸೋಮ್ ನಂಬರ್ ಯಾವತ್ತೂ ಚೇಂಜ್ ಆಗಲ್ಲ. ಸೊ ಇಟ್ ಶುಡ್ ಬಿ ರಿಮೈನ್ ಸೇಮ್, ಕ್ರೋಮೋಸೋಮ್ ನಂಬರ್ ವಿಲ್ ಬಿ ಸೇಮ್. ಸೊ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. Next question 39. So kinetochore are absent at secondary centromere of chromosome. Yeah, what is that secondary centromere? So this is primary centromere. Illond constriction form ಆಗುತ್ತೆ, that forms the secondary constriction. ಇದು secondary centromere. So kinetochore ಇಲ್ಲಿ ಮಾತ್ರ ಇರುತ್ತೆ, ಇಲ್ಲಿ ಇದು absent ಇರುತ್ತೆ. Yes, statement 1 is right. So sorry, statement 1 is right. Statement 2, darkly stained secondary constriction form nucleolus. Darkly stained secondary constriction. So ಈ secondary constriction part nucleolus ಅಲ್ಲಿ ಇರಲ್ಲ, primary constriction ಏನಿರುತ್ತೆ that forms the nucleolus. So second statement wrong ಆಯಿತು. So both statement 1 and 2 are correct? No. Both the statement 1 and statement 2 are incorrect? No. Statement 1 is correct, statement 2 is incorrect. Yeah, C is the answer. So let's go to the next question. So karyokinesis is not followed by cytokinesis, leads to. Okay, so karyokinesis ಅಂದರೆ ನ್ಯೂಕ್ಲಿಯರ್ ಡಿವಿಷನ್ ಆಯಿತು. ಸಪೋಸ್ ನ್ಯೂಕ್ಲಿಯಸ್ ಇತ್ತು, ಮೈಟಾಸಿಸ್ ಎಲ್ಲ ಕಂಪ್ಲೀಟ್ ಆಗಿ ನ್ಯೂಕ್ಲಿಯಸ್ಸು 2 ಆಯಿತು, ಟೀಲೋಫೇಸ್ ಅಟ್ ದ ಎಂಡ್ ಆಫ್ ಟೀಲೋಫೇಸ್. ಸಪೋಸ್ ಈ ಕೇಸ್ ಬಂದಾಗ ಸೈಟೋಕೈನೆಸಿಸ್ ಆಗಲಿಲ್ಲ. ಸೈಟೋಕೈನೆಸಿಸ್ ಅಂದರೆ ಸೈಟೋಪ್ಲಾಸಮ್ ಸೊ ಸೈಟೋಕೈನೆಸಿಸ್ ಅಂದರೆ ಸೈಟೋಪ್ಲಾಸಮ್ ಡಿವೈಡ್ ಆಗಿ ಸಪರೇಟ್ ಆಗಿ 2 ಸೆಲ್ ಆಗಬೇಕಿತ್ತು. ಸಪೋಸ್ ಈ ಸ್ಟೇಜ್ ಆಗಲಿಲ್ಲ ಅಂದರೆ ಸೈಟೋಕೈನೆಸಿಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ಒಂದೇ ಸೆಲ್ ಒಳಗಡೆ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಆಗುತ್ತೆ. ಓಕೆ, ಸೊ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಇದನ್ನು ಸಿನ್ಸಿಟಿಯಮ್ ಅಂತೀವಿ. ಸೊ ಟೆಕ್ನಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಅ ಸಿನ್ಸಿಟಿಯಮ್. ಸೊ ಈಗ ಕೋಕೋನಟ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗೋ ಪ್ರೋಸೆಸ್ ಏನಿದೆ, ಸೊ ಡಿವಿಷನ್ ಆಗುತ್ತೆ, ಸೈಟೋಕೈನೆಸಿಸ್ ಆಗಲ್ಲ, ಇಟ್ ಕಂಟೈನ್ಸ್ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್. ಒಂದು ರೀತಿ ಇದನ್ನು ಲಿಕ್ವಿಡ್ ಫಾರ್ಮಲ್ಲಿ ಅಥವಾ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳ್ತೀವಿ. ಸೊ ದ ಫಾರ್ಮಡ್ ಎಂಡೋಸ್ಪರ್ಮ್ ಇನ್ ಕೇಸ್ ಆಫ್ ಕೋಕೋನಟ್ ವಾಟರ್, ದಟ್ ಎಂಡೋಸ್ಪರ್ಮ್ ಇಸ್ ಕಾಲ್ಡ್ ಆಸ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಥವಾ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಆ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗುತ್ತಲ್ವ, ಆ ಕಂಡೀಷನ್ನೇ ಇದು. ಸೊ ದಟ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಅ ಸಿನ್ಸಿಟಿಯಮ್. ಸೊ ಒಂದೇ ಸೆಲ್ ಒಳಗಡೆ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಆಗುವಂಥದ್ದು. ಓಕೆ, ಸೊ ಇಟ್ಸ್ ಕಂಪ್ಲೀಟ್ಸ್ ದ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಥ್ಯಾಂಕ್ ಯು.